ಅಷ್ಟಮದ ಗರ್ವದಲ್ಲಿ ಹರಿಯ ಸ್ಮರಣೆಯನ್ನು ಮರೆತು ಈ ಒಂದು ಇದ್ರೊಳಗೆ ನಾವು ಭಗವಂತನ ನಾಮವನ್ನು ಮರ್ತ ಭ್ರಷ್ಟರಾಗಿ ಬಿಡ್ತೇವಂತ. ಹೆಂಗ್ ಭ್ರಷ್ಟರಾಗ್ತೇವ ನಾವು ಪ್ರಪಂಚದೊಳಗ ಅನ್ನುವಂತ ಮಾತನ್ನ ಬಹಳ ಚಂದ ಹೇಳ್ತಾರ ಪುರಂದರದಾಸರು. ಯಾರ್ಯಾರು ಭ್ರಷ್ಟರಾಗ್ಯಾರ, ಹೆಂಗಾಗ್ಯಾರ? ಮಡದಿ ಮಾತನು ಕೇಳಿ ನಡೆಯುವವಾ ಭ್ರಷ್ಟ. ನಮ್ಮನ್ನ ನಾವ ಶೋಧ ಮಾಡ್ಕೋದ ಈಗ. ಮಡದಿ ಮಾತನು ಕೇಳಿ ನಡೆಯುವವ ಭ್ರಷ್ಟ, ಹಡೆದ ಜನನಿಯ ಬಯ್ಯುವವ ಭ್ರಷ್ಟ. ಹಂಗೆ ಲೆಕ್ಕ ಮಾಡಿದ್ರ ಭ್ರಷ್ಟರೊಳಗೆ ಬಂದ್ಬಿಡ್ತೇವ ನಾ. ಎಲ್ಲಕ್ಕೂ ಗೋಣ ಏನಂದ್ರು ಗೋಣ ಹಾಕ್ತೇವಂದ್ರೆ ಭ್ರಷ್ಟರೊಳಗೆ ಬಂದ್ಬಿಡ್ತೇವ ನಾವು. ಅವ್ರಂತಾರ ಮಡದಿ ಮಾತನು ಕೇಳಿ ನಡೆಯುವವ ಭ್ರಷ್ಟ, ಹಡೆದ ಜನನಿಯ ಬಯ್ಯುವವ ಭ್ರಷ್ಟ. ಕಡವ ಕೊಟ್ಟವರೊಡನೆ ಧಾಡಿಗತನ ಮಾಡುವವ ಭ್ರಷ್ಟ. ಕಡವ ಕೊಟ್ಟವರೊಡನೆ ಧಾಡಿಗತನ ಮಾಡುವವ ಭ್ರಷ್ಟ, ಬಡವಗೆ ನೋಯಿಸಿ ನುಡಿಯುವವ ಭ್ರಷ್ಟ. ಭ್ರಷ್ಟರಾದರು ಮನುಜರು, ಭ್ರಷ್ಟರಾದರು ಭ್ರಷ್ಟರಾದರು. ಈ ಪ್ರಪಂಚ ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡಿಬಿಡ್ತದೆ. ಹಿಂಗಾಗಿ ಯೋಗ ಭ್ರಷ್ಟರೇ ಆಗಿಬಿಡ್ತೇವೆ ನಾವು. ಮಾಡೋದೆಲ್ಲ ಸದ್ಗುರುಗಳನ್ನು ಮಾಡ್ಕೊಂಡೆವು, ಉಪದೇಶ ತಗೊಂಡೆವು, 4 ಹೊತ್ತಿನ ಭಜನೆ ಮಾಡ್ತೇವೆ, ಖರೆ ಉಳ್ಕಿದ್ರಾಗ ಭ್ರಷ್ಟರಾಗಿ ಬಿಡ್ತೇವೆ. ಬಾರದೊಡವೆಗಳ ಬಯಸುವವ ಭ್ರಷ್ಟ, ಸೇರದವರೊಡನೆ ಸ್ನೇಹಿಸುವವ ಭ್ರಷ್ಟ. ಶೌರಿ ದಿನ ವ್ರತವನಾಚರಿಸದವ ಭ್ರಷ್ಟ, ನಾರಿಯರ ನೆಚ್ಚಿದವ ಕಡು ಭ್ರಷ್ಟನೋ. ನಾರಿಯರ ನೆಚ್ಚಿದವ ಕಡು ಭ್ರಷ್ಟನೋ. ಭ್ರಷ್ಟರಾದರು ಮನುಜರು, ಭ್ರಷ್ಟರಾದರು ಭ್ರಷ್ಟರಾದರು. ಹರಿನಾಮವನು ದಿನದಿ ನುಡಿಯದವ ಭ್ರಷ್ಟ. ಸಮರ್ಥರು ಉಪದೇಶ ಕೊಟ್ಟಂತ ನಾಮಸ್ಮರಣ ಅನುದಿನದಲ್ಲಿ ನಾವು ನಾಮಸ್ಮರಣೆ ಮಾಡಲಿಲ್ಲ ಅಂದ್ರೂ ಭ್ರಷ್ಟರೇ ಅಂತ. ಸಮರ್ಥರು ಇಷ್ಟು ಚಂದ ಹೇಳ್ತಾರ, ಧ್ಯಾನ ಧರಿನಾಥೋ ಅಭಕ್ತ ಅಂತಾರ. ನಾಮಸ್ಮರಣೆ ಮಾಡಲಾರ್ದವ ಅಭಕ್ತನೇ ಅಂತ ತೀರ್ಮಾನ ಮಾಡಿಬಿಡ್ತಾರ ನೋಡ್ರಿ ಅವ್ರು. ಧ್ಯಾನ ಧರಿನಾಥೋ ಅಭಕ್ತ, ಧ್ಯಾನ ಧರಿಲಾಥೋ ಭಕ್ತ. ಸಂಸಾರ ಪಾಸೋ ನೀ ಮುಕ್ತ ಭಕ್ತಾಸ ಕರಿ. ಅವನನ್ನ ಸಂಸಾರದಿಂದ ಮುಕ್ತನನ್ನ ನಾಯಿ ಮಾಡ್ತಾರಪ್ಪ, ಭಕ್ತನನ್ನ ನೀ ಧ್ಯಾನ ಮಾಡ್ಲಿಲ್ಲ ಅಂದ್ರೆ ನೀ ಎಂತ ಭಕ್ತಿ ಮಾಡಿದ್ರೆ ಸಹಿತ ನನ್ನ ಭಕ್ತ ಅಲ್ಲೇ ಅಲ್ಲ, ಮಮ ಪ್ರಿಯ ಅಲ್ಲ ಅಂತಾರ ಅವ್ರು. ನನಗ ಪ್ರಿಯವಾಗಿ ಜಗಿ ಧನ್ಯ ತೋದಾಸ ಸರ್ವೋತ್ತಮಾಚ, सदा बोलण्या सारिके चालताहे, अनेकी सदा एक देवाची पाहे, सगुणी भजेले सनाही ब्रह्माचा, जगी धन्य तो दास सर्वोत्तमाचे. मदे मत्सरे सांडिला स्वार्थ बुद्धी, प्रपंचिक नाही जयाते उपाधी, सदा बोलण्या नम्र वाचा सुवाचा, जगी धन्य तो दास सर्वोत्तमाचा. ಸಮರ್ಥ ಹೇಳ್ಯಾರ, ನಮಗೆ ಬೇಕನ್ನುವಂತ ಹೆಂಗಿರಬೇಕು ಹಿಂಗಿರಬೇಕು. अद्वेष्टा सर्वभूतानां मैत्री करुण एव च, निर्ममो निरहंकार समदुःखः सुखः क्षमे,
ಸತತಂ ಸಂತುಷ್ಟ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋರ್ಬುದ್ಧಿ ಯೋ ಮೇ ಭಕ್ತ ಸಮೇ ಪ್ರಿಯ. ನೀವು ನನಗೆ ಅಗದಿ ಪ್ರಿಯ ಇದ್ದ ನೋಡಪ್ಪ ಅಂತ ಹೇಳ್ಯಾರ. ಸಮರ್ಥರಂತಾರ ನೀನು ಸಂಸಾರ ಸುಳ್ಳು ಅಂತ ತಿಳ್ಕೊಂಡು ಅಲ್ಲಿ ಭ್ರಷ್ಟನಾಗ್ಲಾರ್ದ ನೀನು ಯೋಗ ಮಾಡ್ಕೊತ ಹೋಗು, ನೀನು ಘೋರ ಶ್ರೇಷ್ಠ ಭಕ್ತನ ಸೋತಿ ಅಂತಾರ. ಸಮಯ ಸಾಕು. ಕೇವಿಲೆ ಅನಂತೆ ತೈಸೇಚಿ ರಹಾವೆ, ಇದೊಂದು ಭಕ್ತನ ಲಕ್ಷಣ ಅಂತಾರ. ಭಕ್ತನ ಲಕ್ಷಣ ಏನಪ್ಪ? ಕೇವಿಲೆ ಅನಂತೆ ತೈಸೇಚಿ ರಹಾವೆ, ಸದ್ಗುರುನಾಥಿ ಹೆಂಗಿಟ್ಟಾನ ಹಂಗಿರುದು ಕಲಿ ಅಂತಾರ. ಅವ್ ಹೆಂಗಿಟ್ಟಾನ ಹಂಗಿರುವುದಿಲ್ಲ. ನಾವು ನಮ್ಮ ಅಪೇಕ್ಷೆಗಳೇ ಭಾಳ ಇರ್ತಾವ. ರಗಡ್ ಇದನ್ನ ಮಾಡ್ಕೊತ ಬಂದ್ರು ನಮಗೇನು ಯಾವಾಗ ಸುಖ ಇಲ್ಲ. ಎಷ್ಟೋ ಮಂದಿ ನಾಲ್ಕೊತ್ತಿನ ಭಜನಿ ಬಿಟ್ಟವ್ರು ನೋಡಿನ. ರಗಡ್ ಮಾಡ್ಕೊತ ಬಂದೇವ. ರಗಡ್ ಮಾಡ್ಕೊತ ಬಂದ್ರೆ ಏನದ? ಬಿಟ್ಟು ಬಿಡೋದು. ಏನು ಮಾಡಿದ್ರು ಏನೂ ಇಲ್ಲ, ಎಲ್ಲ ಇಲ್ಲದ, ಎಲ್ಲ ಇಲ್ಲದ ಅಂತೇಳಿ ಇದನ್ನ ಬಿಟ್ಟವ್ರು ಎಷ್ಟೋ ಮಂದಿನ ಕಂಡಿನ. ಅವ್ರಂತಾರ ಹೇವಿಲೆ ಅನಂತೆ ತೈಸೇಚಿ ರಹಾವೆ, ಚಿತ್ತಿ ಅಸೋದ್ಯಾವೆ ಸಮಾಧಾನ, ಚಿತ್ತವನ್ನ ಸಮಾಧಾನ ಇಟ್ಕೋಪ. ಕೈಸೇನಿ ದೈವತ ಪ್ರಸನ್ನ ತ್ವರಿತ ಉಗಾರಾಹೇ ನಿವಾಂತ ಶಿಣಶಿವಾಯ. ಜ್ಞಾನೇಶ್ವರ ಮಾವಲಿ ಅವ್ರು ಹೇಳ್ತಾರ, ಕೈಸೇನಿ ದೈವತ ಪ್ರಸನ್ನ ತ್ವರಿತ. ಆ ಸದ್ಗುರುನಾಥ ಎಷ್ಟು ಲಘು ನಿನಗೆ, ಯಾವಾಗ ನಿನಗೆ ಲಘು ಪ್ರಸನ್ನ ಆಗ್ಯಾನಂತ ವಿಚಾರ ಮಾಡಿದ್ರ ಏನೂ ಮಾಡ್ಬ್ಯಾಡ್ನಿ. ಕೈಸೇನಿ ದೈವತ ಪ್ರಸನ್ನ ತ್ವರಿತ ಉಗಾರಾಹೇ ನಿವಾಂತ ಶಿಣಶಿವಾಯ. ನಿವಾಂತ ಇದ್ದು ಬಿಡು ನೀನು. ಜೈಸಾ ಸ್ಥಿತಿ ಆಹೆ ತೈಸಾ ಪರೀರಾಹೆ, ಕೌತುಕತೋ ಪಾಹೆ ಸಂಚಿತಾಚೆ. ಅದನ್ನೇ ಅಂದ್ರ ಅವರು ಹೇವಿಲೆ ಅನಂತೆ ತೈಸೇಚಿ ರಹಾವೆ, ಚಿತ್ತಿ ಅಸೋದ್ಯಾವೆ ಸಮಾಧಾನ. ಇದನ್ನ ಬಿಡ್ತೇವು, ಹಾದಿ ಒಳಗೆ ಇದ್ದೇವು ಖರೆ, ಭ್ರಷ್ಟತನ ಇವೆಲ್ಲ ಬಂದು ಬಿಡ್ತಾವ. ಇವನು ತಿಳ್ಕೋ ಸಂಬಂಧ ಸಪ್ತಾಹಗಳು, ಇವನ್ ತಿಳ್ಕೋ ಸಂಬಂಧ ಕೀರ್ತನೆಗಳು, ಇವನ್ ತಿಳ್ಕೋ ಸಂಬಂಧ ಪ್ರವಚನಗಳು. ತಿಳ್ಕೋ ಸಂಬಂಧವ ಇವು, ಕೇಳೋ ಸಂಬಂಧ ಇಲ್ಲ. ತಿಳ್ಕೋ ಸಂಬಂಧ ನಾವು ಕೇಳಿ ಬಿಡ್ತೇವೆ. ಆ ಹೇಳಿದ್ರಲ್ಲ 3 ಗೊಂಬಿದ ವ್ಯವಹಾರ ಹಿಂಗಾಗ್ತದೆ, ಹಿಂಗಿಂದ ಹಿಂಗೆ ಸೀದಾ ಹೋಗಿಬಿಡ್ತದೆ ನಮ್ಮದು. ಸಮರ್ಥರೇ ಅಂತಾರೆ ನಿರೂಪಣೀಹೇ ಸದ್ಬುದ್ಧಿ ಹೋತಿ, ಸ್ಥಳತ್ಯಾಗ ಹೋತಾ ಸ ವೇಚಿ ಜಾತಿ, ಕಾಯ ಕರೂರೇ ಕ್ರಿಯಾ ಘರೇನ ಸುಜ ವಿನರಾಮ ಮಜ ಕಂಠವೇನ ಅಂತ ಸಮರ್ಥರು ಕರ್ನಾಟಕದೊಳಗೆ ಅವರು ಅಂತಾರ. ಹಿಂಗೆ ನಮ್ಮ ಪರಿಸ್ಥಿತಿನೇ ಹಿಂಗೆ ಆಗಿದೆ. ಏನು ಕೇಳಿದ್ದು ಕಡಿಮೆ ಅದಾನ, ಹೇಳಿದ್ದು ಕಡಿಮೆ ಅದಾನ. ಹೇಳಿದವರೆಲ್ಲ ಹಳಿಯಾಗಿ ಹೋದ್ರು, ಕೇಳೋರು ಹಳಿಯಾಗಿ ಹೋದ್ರು. ಇವತ್ತು ಹೊಸಾದ ಹಚ್ಚಿ ನೋಡ್ಬೇಕಂತೇವು. ಇನ್ನು ಮ್ಯಾಲೆ ಇನ್ನು ಹೊಸಾದರೆ ಆಗಲ್ಲ ಅಂತ ಬದಲೇ ಮಾಡೋಣ ಮನಸ್ಸಿಗೆ ಅಂತ ಹೇಳಿ ಇವತ್ತು ಕಾಕ ನೀ ಇದ್ದಿಲ್ಲ, ನೀ ಒಳಗಿದ್ದು ಕಾಣಿಸ್ತದೆ. ಹೊಸ ಹುಡುಗರ ಕೈಲಿ ಸಂತಕೋರಿ ಮಾಡಿಸ್ಬಿಟ್ಟೇವ್ ನಾವು, ಸುಮ್ಮ ಕೂತಿ ಬಿಟ್ಟೇವ್ ನಾವು. ಯಾಕಂದ್ರ ಈ ಹಳಿಯದು ಬೇಸರ ಆಗಿಬಿಡ್ತದ. ಈಗ ನಾನು ರಗಡ್ ಬೇಸರ ಆಗಿನಿ ಖರೆ, ಆದ್ರೆ ನಾವು ಒಂದು ನಮ್ಮದಿ ಅಟವಾದಿಗಳೇ. ಹೇಳುದು ಅಂದ್ರೆ ಹೇಳುದು, ಒಟ್ಟು ಕೇಳೋರು ಕೇಳಿ ನಾವು ತುಕಾರಾಮ್ ಮಹಾರಾಜರು ಇದ್ದಂಗೆ ಒಂದು ನಮೂನಿ. ಕೋಣಿನಿಂದ ಕೋಣಿ ಬಂದ ಅಮ್ಮ ಸೋಯ್ತಾತ ದಂಡ ಅಂತಂದ್ರು. ತುಕಾರಾಮ್ ಮಹಾರಾಜರು ಅಂದ್ರು ಯಾರು ಏನಾರ ಅನ್ಯಾಕು ಸೋಯ್ತದ ದಂಡ ಅಂದದ. ಗುರುಸೇವಾ ಮಾಡಬೇಕಾಗ್ಯದ, ಮಾಡೋದು. ಠಾಲ ವಿಠಾಲ ವಿಠಾಲ वाहिल्या उद्वेग दुःखची केवळ भोगणे ते फळ ಸಂಚಿತಾತೆ ಅಂತಾರ ನೋಡು. ಇಷ್ಟು ತಿಳ್ಕೊಂಡು ಬಿಡು. ನಿನ್ನ ಜೀವನದೊಳಗೆ ಬರುವಂತ ಉದ್ವೇಗ, ಚಿಂತೆ, ಸುಖ, ದುಃಖ ಇವೇನವಲ್ಲ, ಇವೆಲ್ಲ ಭೋಗಣೇತೆ ಫಲ ಸಂಚಿತಾತೆ. ನೀನು ಮಾಡಿದ ಕರ್ಮದ ಫಲ ಅವ ಇವು. ಇದನ್ನ ಯಾರೂ ಬಿಡಿಸ್ಲಿಕ್ಕೆ ಆಗುವುದಿಲ್ಲ. ನೀನು ಸುಮ್ಮ ಭೋಗಿಸಂತಾರ. ನೀನು ಹಿಂದಿನ ಜನ್ಮದಳು ಮುಂದಿನ ಸುದ್ದಿ ಅರಿಯದೆ ಮನಬಂದಂತೆ ನೀಚ ಕೃತ್ಯಗಳ ಮಾಡಿ ಇಂದೆನಗೆ ಸುಖವಿಲ್ಲವೆಂದು ಕುಂದಿಟ್ಟು ದೇವಗೆ ಬೈಯುವರೆ ಮೂರ್ಖ. ಆರೇನು ಮಾಡೋರು ಮಾಡಿದ ಕರ್ಮಕ್ಕೆ ಮಾಡಿ ಬಂದದ್ದನ್ನು ಉಣ್ಣಲು ಬೇಕು. ನಾವು ಮಾಡಿದ್ದನ್ನು ನಾವು ಉಣ್ತೇವೆ. ಒಬ್ರು ಶ್ರೀಮಂತರು ಅವ್ರೆಲ್ಲರೂ ಹಿಂಗಾದ್ರು ನೋಡಿ, ಎಲ್ಲರೂ ಕಾರ್ ತಗೊಂಡು ಅಡ್ಯಾಡ್ಲಿಕ್ಕತ್ತಾರ. ನಮ್ಮ ಹಣೆ ಬಾರದಾಗ ಎಲ್ಲರೂ ಮನಿ ಮೇಲೆ ಮನಿ ಕಟ್ಟಿಸ್ಲಿಕ್ಕತ್ತಾರ. ನಮ್ಮ ಬಾಡಿಗೆ ಮನಿನ ತಪ್ಪುವಲ್, ಒಂದಕ್ಕೊಂದು ಸಂಬಂಧ ಇಲ್ಲ ಅಂತಾರ. ನೀ ಮಾಡಿ ಬಂದಿ ಉಣ್ಲಿಕ್ಕತ್ತಿ.
ಹಿಂದಿನ ಜನ್ಮದಳು ಮುಂದಿನ ಸುದ್ದಿ ಅರಿಯದೆ, ಮುಂದೊಂದದ ಅಂತ ಹೇಳೋದು ನಿನಗೆ ಗೊತ್ತೇ ಆಗವಲ್ತು. ಮುಂದಿನ ಸುದ್ದಿ ಅರಿಯದೆ ಮನಬಂದಂತೆ ನೀಚ ಕೃತ್ಯಗಳ ಮಾಡಿ ಇಂದೆನಗೆ ಸುಖವಿಲ್ಲವೆಂದು ಕುಂದಿಟ್ಟು ದೇವಗೆ ಬೈಯುವರೆ ಮೂರ್ಖ. ಆರೇನು ಮಾಡುವರು ಮಾಡಿದ ಕರ್ಮಕ್ಕೆ ಮಾಡಿ ಬಂದದ್ದನ್ನು ಉಣ್ಣಲು ಬೇಕು. ಅದಕ್ಕೆ ಅವರಂದ್ರು, ತುಕೋಬಾರಾಯರಂದ್ರು, ನೀ ಭಕ್ತನ ಹೋದಲ್ಲ, ನೀ ಹೆಂಗಿದ್ರು ಸಹಿತ ಸಮಾಧಾನ ಚಿತ್ತಿಯಿಂದ ಸದ್ಗುರುನಾಥನ ನಾಮಸ್ಮರಣೆಯನ್ನು ಒಂದನ್ನೇ ಹಿಡಿ ಅಂತಾರ. ಎಡರುಗಳೆಲ್ಲ ಮಡರಿ ದೊಡಂ, ಎಡರುಗಳೆಲ್ಲ ಮಡರಿ ದೊಡಂ, ಮುತ್ತುಗಳೆಲ್ಲ ಮುತ್ತಿ ದೊಡಂ. ಇವ ಎಡರುಗಳೆಲ್ಲ ಮಡರಿ ದೊಡಂ, ಮುತ್ತುಗಳೆಲ್ಲ ಮುತ್ತಿ ದೊಡಂ. ವ್ಯಾಧಿಗಳೆಲ್ಲ ಬಾಧಿಸಿದೊಡಂ, ಶೋಕಗಳೆಲ್ಲ ಮೂಗಿ ಕಟ್ಟಿದೊಡಂ, ಶೋಕಗಳೆಲ್ಲ ಮೂಗಿ ಕಟ್ಟಿದೊಡಂ. ಶ್ರೀಕೃಷ್ಣನೇ ಪೂರ್ಣ ಗುಣ ರೂಪನೆಂಬ ಏಕಾಂತೋಪಾಸನೆಯ ಮರೆಯದಿರಾ. ಜಗನ್ನಾಥದಾಸರು ಹೇಳ್ತಾರೆ, ಎಡರುಗಳೆಲ್ಲ ಮಡರಿ ದೊಡಂ, ಏನ್ ಬೇಕಾತು ಬರ್ಲಿ, ಕುತ್ತುಗಳೆಲ್ಲ ಮುತ್ತಿ ದೊಡಂ. ವ್ಯಾಧಿಗಳೆಲ್ಲ ವ್ಯಾಧಿಗಳೆಲ್ಲ ಬಾಧಿಸಿದೊಡಂ, ಶೋಕಗಳೆಲ್ಲ ಮೂಗಿ ಕಟ್ಟಿದೊಡಂ, ಶೋಕಗಳೆಲ್ಲ ಮೂಗಿ ಕಟ್ಟಿದೊಡಂ. ಶ್ರೀಕೃಷ್ಣನೇ ಪೂರ್ಣ ಗುಣ ರೂಪನೆಂಬ ಏಕಾಂತೋಪಾಸನೆಯ ಮರೆಯದಿರಾ. ಏನು ಬೇಕಾದ ಬರ್ಲಿ, ನಾಮಸ್ಮರಣೆ ಒಂದನ್ನು ಹಿಡ್ಕೊಂಡಿದ್ದು ಬಿಡು. ಯಾ ನಾಮ ನಾಮೇ ಸಂಕಟೇ ನಾಶಿತಿ, ನಾಮೇ ವಿಘ್ನೇ ಹರಿತಿ, ನಾಮಸ್ಮರಣೆ ಪಾವಿಜೇತಿ ಉತ್ತಮ ಪದೇ. ನಾಮಸ್ಮರಣೆ ಅಷ್ಟು ಕೆಲಸ ಮಾಡ್ತಂತಾರ. ಹೋ, ನಿನ್ನ ಸಂಕಟಗಳನ್ನೆಲ್ಲ ನಿವಾರಣೆ ಮಾಡುವಂತಾದ ನಾಮದ. ನಾಮೇ ಸಂಕಟೇ ನಾಶತಿ, ನಾಮೇ ವಿಘ್ನೇ ಹರಿತಿ, ನಾಮಸ್ಮರಣೆ ಪಾವಿಜೇತಿ ಉತ್ತಮ ಪದೇ ಅಂತೇಳಿ ಆ ನಾಮಸ್ಮರಣೆಯಿಂದ ಎಲ್ಲಾ ನಿನ್ನ ಸಂಕಟಗಳು ಬಯಲಾಗ್ತಪ್ಪ. ಅದಕ್ಕ ಆ ಏಕಾಂತ ಉಪಾಸನೆಯನ್ನು ಬಿಡಬೇಡ. ನೀವು ಜೀವನದೊಳಗೆ ಬರುವೆ. ವಾಹಿಲ್ಯ ಉದ್ವೇಗ ದುಃಖತಿ ಕೇವಲ ಭೋಗನೈತೆ ಫಲ ಸಂಚಿತಾತಿ, ಸಂಚಿತದ ಭೋಗವನ್ನು ನೀನು ಭೋಗಿಸ್ಬೇಕಾಗ್ತದೆ ಅಂತಾರ. ಅದಕ್ಕ ಇದನ್ನೆಲ್ಲ ತಿಳ್ಕೊಂಡ ಇದೆಲ್ಲ ಸುಳ್ಳದ, ಬರೀ ಇದೊಂದು ಭ್ರಮ ಅದ ಅಂತ ತಿಳ್ಕೊಂಡ ವಿಚಾರ ಮಾಡಿದ್ರೆ ಎಲ್ಲನೂ ಭ್ರಮನೇ ಅದ. ಎಲ್ಲನೂ ಏನು ಕಣ್ಣಿಗೆ ಕಾಣಿಸ್ತದೆ ಎಲ್ಲನೂ ಭ್ರಮನೇ ಅಂದ್ಬಿಡ್ತಾರ ಅವರು. ಸಮರ್ಥರು ಭ್ರಮ ನಿರೂಪಣೆ ಅಂತಂದು ಭ್ರಮ ನಿರೂಪಣೆ ಮಾಡ್ಯಾರ. ಅದ್ರ ಎಲ್ಲನೂ ಭ್ರಮ. ನಾನು ಶಿಷ್ಯ ಅನ್ನುವಂಥದ್ದು ಒಂದು ಭ್ರಮ, ನಾನು ಮನುಷ್ಯ ಅನ್ನುವಂಥದ್ದು ಒಂದು ಭ್ರಮ, ನಾನು ಏನಪ್ಪ ಗುರು ಇದ್ದನು ಅನ್ನುವಂಥದ್ದು ಒಂದು ಭ್ರಮ. ಎಲ್ಲನೂ ಭ್ರಮನೇ ಅದ ಅಂತಂತಾರ. ಪ್ರತಿಯೊಂದನ್ನು ಭ್ರಮ ಅಂತಂತಾರ. ಈ ಭ್ರಮೆಯನ್ನು ಬಿಡು. ಸದ್ಗುರುನಾಥಂತ ಕೊಟ್ಟಂತ ನಾಮಸ್ಮರಣೆ ಒಂದನ್ನು ನೀನು ಮಾಡ್ಕೋತ ಇದ್ದು ಬಿಡು. ನಿನ್ನನ್ನ ಪೂರ್ಣ ಮುಕ್ಕಾಮಲ ಅಂತಾರಲ್ಲ, ಮುಕ್ಕಾಮಲ ಕೊಂಡ್ಕೊಂತೇಲ್ಲ ಅಂತಂದ್ರ ಯಾರ ನಾಮಸ್ಮರಣೆಯನ್ನು ಹಿಡಿದು ಸರಿಯಾದ ಹಾದಿಯೊಳಗೆ ಹೆಜ್ಜೆ ಇಟ್ಟಾರಲ್ಲ ಅವ್ರು ಹೋಗಿ ಮುಕ್ಕಾಮಕ್ ಮುಟ್ಟೆ ಮುಟ್ತಾರೆ ಅಂತೇಳಿ ಸಾವಕಾಶ ಹೇಳ್ಬೇಡ್ರ. ಬೆಕ್ಕೇರಿದಂಗ 3 ಫೂಟ್ ಏರಿ 2 ಫೂಟ್ ಜರಿತಿತ್ತಂತ. ಹಂಗ ಹೋಗ್ತಾನೆ ಹಿಂಗ್ ಹೋಗುದು ಇಳದೇ ಬಿಡುದು, ಹಿಂಗ್ ಹೋಗುದು ಇಳದೇ ಬಿಡುದು. ಮುಟ್ಟಬೇಕಾಗ 33 ಫೂಟಿನ ಕಂಬ. ಅದಕ್ಕ ಒಂದ್ ಸ್ವಲ್ಪ ಅವಸರ ಮಾಡ್ಬೇಕು. ಅವಸರ ಮಾಡ್ಕೊಂಡು ನಾವು ಈ ಭಕ್ತಿ ಮಾರ್ಗದೊಳಗ ಸಮರ್ಥರಿಗಾಗಿ ಎಲ್ಲವನ್ನು ಸದ್ಗುರುನಾಥನಿಗಾಗಿ ದೇಹ ಮಿಥ್ಯಾ ಜಾಣೋನಿ ಯಾತಿ ಸಾರ್ಥಕತೆ ಕರಾವೆ ಭಜನ ಭಾವೆ ತೋಷವಾವೆ ಚಿತ್ತ ಸದ್ಗುರುತಿಯ. ದೇಹ ಮಿಥ್ಯಾ ಜಾಣೋನಿ ಯಾತಿ ಸಾರ್ಥಕತೆ ಕರಾವೆ ಅಂತಾರ. ಇದ್ರ ಸಾರ್ಥಕತಾ ಮಾಡ್ಕೋರು. ಭಲೆ ಆನೆ ಪರಮಾರ್ಥ ಭರಾವೆ ಜನ್ಮ ಸಾರ್ಥಕತೆ ಕರಾವೆ ಪೂರ್ವಜಾಸ ಉದ್ಧರಾವೆ ಹರಿಭಕ್ತಿ ಕರೋನಿ ಅಂತಾರು. ಈ ಪರಮಾರ್ಥವನ್ನ ನೀನು ತುಂಬಿಕೊಂಡು ಏನಪ್ಪಾ ಅಂದ್ರ ಆ ನಾಮಸ್ಮರಣೆ ಒಳಗ ಆ ಸದ್ಗುರುವಿನ ಚಿತ್ತವನ್ನ ಸಂತೋಷಗೊಳಿಸುವ ಸಂಬಂಧ ನೀನು ಈ ಶರೀರವನ್ನ
देवाच्या सख्यत्वा कारणे आपुले सौख्य सोडून देणे अनन्य भावे जीवे प्राणे शरीर तेही वेಚಾವೆ ಅಂತಾರೋ. ನೀ ಎಲ್ಲರ ಸಮರ್ಥರಿಗಾಗಿ ನೀನು ಏನಪ್ಪಾ ಅಂದ್ರೆ ನಿವಾಳಿಸಿ ಹೋಗದ್ ಬಿಟ್ಟು ಕಾಯ ದ್ಯಾವೆ ತ್ಯಾಸಿ ವಾವೇ ಉತ್ತರಾಯಿ ठेवी तव्हा पाही जीव तोडा ಅಂತ ತುಕಾರಾಮ್ ಮಹಾರಾಜರಂತಾರ. ನಮ್ಮನ್ನ ನಾವು ಸದ್ಗುರುನಾಥನಿಗೆ ಪೂರ್ಣ ಸಮರ್ಪಣೆ ಮಾಡ್ಕೊಂಡು ಬಿಟ್ಟೇವಂದ್ರ ಹೆಚ್ಚು ತೋರ ಭಕ್ತಿ ಅವಡತಿ ದೀಪ. ಅದಕ್ಕೆ ಇವತ್ತಿನ ದಿವಸ ಭಕ್ತಿ ಮಾಡ್ಲಿಕ್ಕತ್ತೇವ್ ಖರೆ ಎಂಥ ಭಕ್ತಿ ಸದ್ಗುರುಗೆ ಸೇರ್ತದ ಅನ್ನುವಂಥ ವಿಚಾರವಾಗಿ ತುಕೋಬಾರಾಯರ 1 ಕೋಟಿ ಅಭಂಗದೊಳಗಿನ ಒಂದು ಅಭಂಗವನ್ನು ನಾವು ಇವತ್ತ ಚಿಂತನೆ ಮಾಡಿದೆವು. ಇನ್ನು ಮುಂದಿನ ಕ್ಷಣದೊಳಗೆ ನಾವು ಅದೇ ರೀತಿ ಭಕ್ತಿ ಮಾರ್ಗದೊಳಗೆ ಮುಂದುವರೆದ್ರೆ ನಾವು ನಿಶ್ಚಿತವಾಗಿಯೂ ಆ ಸಮಾಧಾನ ಪ್ರಾಪ್ತ ಆಗ್ತದೆ ಅಂತ ತಿಳ್ಕೊಂಡು ನಮ್ಮದೆಲ್ಲನೂ ಸಮರ್ಥರ ಮೇಲೆ ಭಾರ ಹಾಕಿಬಿಡೋಣ. ಇವತ್ತಿ ಗುರುಲಿಂಗ ಜಂಗಮ್ ಮಹಾರಾಜರ 25ನೇ ವರ್ಷ ಸಪ್ತಾಹದೊಳಗೆ ಕೊನೆ ಚರಣದಾಗ ತುಕೋಬಾರಾಯರ ಅದನ್ನೇ ಹೇಳ್ತಾರೆ. ತುಕಾಮಣಿ ಘಾಲು ತಯಾವರಿ ಭಾರ ವಾಹುಹ ಸಂಸಾರ ದೇವಾಪಾಯೇ. तुकामणे घालू तयावरी भार तुकामणे घालू तयावरी भार तुकामणे घालू तयावरी भार तुकामणे घालू तयावरी भार वाहू हा संसार देवा पायी वाहू हा संसार वाहू हा संसार ಸಂಸಾರ ಅಂದ್ಕೂಳೆ ನಮ್ಮ ಕಲ್ಪನಾ ಏನದ ಅಂದ್ರ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ನನ್ನಂತರಿರುವಂತ ರೊಕ್ಕ ನನ್ನ ಸಂಪತ್ತ ಇದೆಲ್ಲ ಏನು ನಮ್ಮ ಬಂಧು ಬಳಗ ಇದೆಲ್ಲ ಕೂಡಿದ್ದು ನಮ್ಮ ಸಂಸಾರ. ಅವ್ರದ್ದು ಸಣ್ಣ ಸಂಸಾರ ನೋಡ್ರಿ ಅಂತೇಳಿ ನೋಡು. ಸಣ್ಣ ಸಂಸಾರ ಅಂದ್ರೆ ಏನೋ 1 ಹೆಂಡತಿ 2 ಮಕ್ಕಳು ಈಗಂತರೂ ಒಂದೇ ಅಗದಿ ಚಿಕ್ಕ ಸಂಸಾರ ಅಂತ. ಆದ್ರೆ ಸಮರ್ಥರ ದೃಷ್ಟಿಯೊಳಗೆ ಸಂಸಾರ ಅಂದ್ರೆ ಏನು ಅಂದ್ರೆ ದೇಹ ಬುದ್ಧಿ. ನಾನು ದೇಹಿ ಇದ್ದೇನೆ ಅನ್ನುವಂತಹದ್ದು ಸಂಸಾರ ಅಂತಾರ ಅವ್ರು. ನಾನು ದೇಹಿ ಇದ್ದನಂತೆ ತಿಳ್ಕೊಂಡದಕ್ಕೆ ಲಗ್ನ ಆದೇವ್ ನಾವು. ಈ ದೇಹನೇ ನಾನು ಅಂತ ತಿಳ್ಕೊಂಡಕ್ಕೆ ಮಕ್ಕಳನ್ನ ಹಡ್ದೆವು. ಇದೇ ಸಂಸಾರ ಹಾಕ್ಬಿಟ್ಟು ನೀನು ಈ ದೇಹ ಬುದ್ಧಿಯನ್ನು ಬಿಡು ಅಂತಾರೆ. ಈ ದೇಹ ಬುದ್ಧಿಯನ್ನ ನೀನು ಸದ್ಗುರುವಿನ ಪಾದಕ್ಕೆ ಹಾಕುವಂತಾರ. ತುಕಾಮಣೆ ಘಾಲು ತಯಾವರಿ ಭಾರ ವಾಹುವ ಸಂಸಾರ ದೇವಾಪಾಯಿ. ನಮ್ಮ ಶರೀರವನ್ನು ನಮ್ಮ ದೇಹ ಬುದ್ಧಿಯನ್ನು ನಾವು ಸದ್ಗುರುವಿಗೆ ಹಾಕಬೇಕಂತ. ಅದಕ್ಕೆ 7ನೇ ದಶಕನೊಳಗ ಕೊನೆಯ ಸಮಾಸ ಮಂಗಲಾಚರಣ ನಿರೂಪಣ ಮಂಗಲಾಚರಣ ಅಂತಾರ. ಮಂಗಲ ಮಾಡ್ಯಾರ 7ನೇ ದಶಕ ಅವ್ರು. ಅದ್ರೊಳಗೆ ಸದ್ಗುರುವಿನ ವರ್ಣನ ಮಾಡೋ ಹೊತ್ತಿನಾಗ ಈ ಮಾತನ್ನು ಹೇಳ್ತಾರ ಅವ್ರು. ಐಸಾ ಸದ್ಗುರು ಪೂರ್ಣಪಣಿ ತುಟೇ ಭೇದಾತಿ ಕಡಸಣಿ ದೇಹೇ ವಿನ ಲೋಟಾಂಗಣಿ ತಯಾ ಪ್ರಭುತಿ ದೇಹೇ ವಿನ ಲೋಟಾಂಗಣಿ ತಯಾ ಪ್ರಭುತಿ. ಸದ್ಗುರುನಾಥನ ವರ್ಣ ಇಷ್ಟು ಚಂದ ಮಾಡ್ಯಾರ. ನಿಜವಾಗಿ ಇವತ್ತು ಭಾಗ್ಯ ನಂದು. ಎಷ್ಟು ಆನಂದದಿಂದ ಕೇಳಿಕತ್ತೀರಿ. ಖರೆ ಅಂದ್ರೆ ಬಹಳ ವಿಕಟವಾದಂತ ಪರಿಸ್ಥಿತಿ ಇರ್ತಿತ್ತು ನನ್ನ ಪರಿಸ್ಥಿತಿ. ಇವತ್ತ ಇಷ್ಟೆಲ್ಲ ಅನನ್ಯ ಆಗಿದ್ದೀರಿ, ಹಿಂದಿ ಹತ್ಲಿಕ್ಕತ್ತೀರಿ. ನನಗೆ ಹಿಂಗ ಅನಿಸಿಬಿಟ್ಟದಲ್ಲ. ಈಗ ತುಕಾರಾಮ್ ಮಹಾರಾಜರ ಗತೆ ಈ ಸಪ್ತಾಹದಿಂದ ಮುಂದಿನ ಸಪ್ತಾಹ ತನಕ ಹೇಳ್ಕೊತಾನೆ ಇರಬೇಕು. ಹೇಳ್ತಾನ ಅಂತ ಹೇಳಿದ್ರೆ ಮತ್ತೆ ಹಂಗಿಲ್ಲ. जय तेनी कृपा दृष्टि होये आनंदाची वृष्टी तेने सुखे सर्व सृष्टी आनंदमये. ಆ ಮಂಗಳಾಚರಣ ಸಮಾಸದೊಳಗೆ ದಶಕನೊಳಗ ಸದ್ಗುರುವಿನ ವರ್ಣನ 14, 15, 16, 17, 18
5 ಓವಿಗಳನ್ನು ಸದ್ಗುರುವಿನ ಸ್ತುತಿ ಮಾಡ್ಯಾರ ಅವರು. ಅದ್ರಾಗ ಜಯಾಚೇನಿ ಕೃಪಾ ದೃಷ್ಟಿ, ಯಾರ ಕೃಪಾ ದೃಷ್ಟಿಯಿಂದ ಹೋಯೇ ಆನಂದ ಅತಿ ವೃಷ್ಟಿ, ಆನಂದದ ವೃಷ್ಟಿ ಆಗ್ತದಲ್ಲ, ಕೇಳೇ ಸುಖೇ ಸರ್ವ ಸೃಷ್ಟಿ ಆನಂದಮಯ, ಸರ್ವ ಸೃಷ್ಟಿನೇ ಆನಂದಮಯವಾಗಿ ಯಾರಿಗೆ ಗೋಚರ ಆಗ್ಲಿಕ್ಕಂತದಲ್ಲ ಅದು ಸದ್ಗುರುವಿನ ಕೃಪಾ ಅದಂತ ತಿಳ್ಕೊ ನೀನು. ಅಂಥ ಸದ್ಗುರುನಾಥ. ಮುಮುಕ್ಷು ಚಾತಕಿ ಸುಸ್ವರ ಕರುಣಾ ಪಾಯಿಜೆ ಅಂಬರ, ಓಳೆ ಕೃಪೇಚ ಜಳಧರ ಸಾಧಕಾವರಿ, ಗೀತೆ ಭವಾರ್ಣವಿಂಚೆ ತಾರು, ಹೋದೆ ಪಾವವಿ ಪೈಲ ಪಾರು, ಮಹಾ ಆವರ್ತಿ ಆಧಾರು ಭಾವಿಕಾಸಿ, ಗೀತೋ ಕಾಳಾಚ ನಿಯಂತ, ನಾತರಿ ಸಂಕಟಿ ಸೋಡವಿತ, ಗೀತೆ ಭಾವಿಕಾಂತಿ ಮಾತಾ ಪರಮ ಸ್ನೇಹಾಳು, ಐಸಾ ಸದ್ಗುರು ಪೂರ್ಣಪಣಿ ತುಟೆ ಭೇದಾತಿ ಕಡಸನಿ, ದೇಹೇ ವಿನ ಲೋಟಾಂಗಣಿ ತಯಾ ಪ್ರಭೂತಿ. ಇಂಥ ಸದ್ಗುರುನಾಥಗ ನೀನು ದೇಹ ಇರ್ಲಾರ್ದ ಅವನ ಲೋಟಾಂಗಣ ಹಾಕಪ್ಪ ಅಂತ ಹೇಳಿ ಈ 5 ಅವಿ ಇಷ್ಟು ಚಂದ ವರ್ಣ ಸದ್ಗುರುನ ವರ್ಣ ಮಾಡ್ಯಾರ. ನಾವು ದೇಹ ಬುದ್ಧಿಯನ್ನು ಬಿಟ್ಟ ಸದ್ಗುರುನಾಥನಾಗ ಲೋಟಾಂಗಣ ಹಾಕಬೇಕಂತ. ನಮ್ಮ ಮನ ಬುದ್ಧಿ ಚಿತ್ತ ಅಹಂಕಾರ ಎಲ್ಲನೂ ಸದ್ಗುರುನಾಥ ಸುತ್ತ ತಿರುಗಲಿಕ್ಕತ್ತು ಅಂದ್ರ ಧನ್ಯ ಧನ್ಯ. ಪೂರ್ಣಕೀಲ 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 ಮನೋರಥ, ಘರ ಆಲೆ ಘರ ಆಲೆ ಘರ ಆಲೆ ಕೃಪಾಳು, ಸಾಂಬಾಳಿಲೆ 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 ಅನಾಥ, ಕೀಲ ನೀಳ ಕೀಲ ನೀಳ, ಕೀಲ ನೀಳ ಕೀಲ ನೀಳ ಕೀಲ ನೀಳ ಪಾವನ ಪಾವನ. ನಿಳೋಬಾರಾಯರಂತಾರ, ಈ ನಿಳೋಬಾರಾಯನ ಸದ್ಗುರುನಾಥ ಪಾವನ ಮಾಡಿಬಿಟ್ಟ. ಪೂರ್ಣಕೇಲ ಮನೋರಥ ಪೂರ್ಣಕೇಲ ಮನೋರಥ, ಘರಾಲೆ ಕೃಪಾಳು ಘರಾಲೆ. ನಮ್ಮ ಮನೆಗೆ ಬಂದ ಕೃಪಾಳು ನಮ್ಮನ್ನ ಏನಪ್ಪಾ ಅಂದ್ರ ಪಾವನ ಮಾಡಿಬಿಟ್ಟ ಸದ್ಗುರುನಾಥ. ಅಂತ ಸದ್ಗುರುನಾಥನ ಸೇವೆಯೊಳಗ ಇವತ್ತಿನ ದಿವಸ ನಾವೆಲ್ಲರೂ ಇಷ್ಟ ಸದ್ಗುರುನಾಥನ ಸೇವೆಯೊಳಗ ಪಾಲ್ಗೊಂಡ ನಮ್ಮ ಜೀವನವನ್ನು ಧನ್ಯ ಮಾಡಿಕೊಂಡೆವು. ಇಷ್ಟೇ ಮಾಡುವುದದ ತುಕಾಮನೆ ಘಾಲು ದಯಾವರಿ ಭಾರ, ತುಕಾಮನೆ ಘಾಲು ದಯಾವರಿ ಭಾರ, वाहू हा संसार देवा पायी, वाहू हा संसार देवा पायी, वाहू हा संसार देवा पायी. केविले अनंते देते रहावे, केविले अनंते देते रहावे, केविले अनंते इसकी तो जावे समाधान,
ठेविले अनंते तेथे रहावे ठेविले अनंते तेथे रहावे ठेविले अनंते तेथे रहावे तेथे रहावे तेथे रहावे आकल्प आयुष्य व्हावे तया कळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझ्या विष्णुदासा भाविकाची नामा म्हणे तया असावे कल्याण जामकी निधान पांडुरंग पुंडली श्री ज्ञान राजा